ತುಂಬ ದಿನದಿಂದ ನಾನ್ ವೆಜ್ಜನ್ನು ತಿಂದೇ ಇರೋರು ಮನೇಲಿ ಮೊದಲು ಮಾಡೋ ಸಾರೇ ಈ ಮೊಟ್ಟೆ ಸಾರು. ರುಚಿಯಾದಂಥ ಮೊಟ್ಟೆ ಸಾರನ್ನು ಇವತ್ತು ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮುದ್ದೆಗಂತೂ ಒಂದು ಹೇಳಿ ಮಾಡಿಸಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ನಾನು ಇದನ್ನು ಬೇಯಿಸಿಲ್ಲ, ಯಾಕಂದರೆ ನಾನಿವತ್ತು ಕ್ವಿಕ್ಕಾಗಿ ಮೊಟ್ಟೆ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ. ಇದಕ್ಕೆ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ 2 ಟೊಮೆಟೊ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲೆಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಸೋಂಪು, ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸುಕಾಳು, ಒಂದು 10 ರಿಂದ 12 ಲವಂಗ ತೊಗೊಂಡಿದ್ದೀನಿ, ಚಕ್ಕೆ 1.5 ಇಂಚು, ಕಸೂರಿ ಮೇಥಿ, ಹಾಗೆ ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇವಾಗ ಮಿಕ್ಸರ್ ಜಾರ್ಗೆ ಮಸಾಲೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಮಸಾಲೆನ ಹುರ್ಕೊತಾ ಇಲ್ಲ, ಹಾಗೆ ಹಸಿದಾಗೆ ರುಬ್ಕೊತಾ ಇದ್ದೀನಿ. ಎಲ್ಲ ಮಸಾಲೆಗಳನ್ನು ರುಬ್ಕೊಂಡು ಇದನ್ನು ಒಂದು ಬೇರೆ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಮಸಾಲೆ ಬೇರೆ ರುಬ್ಕೊಳ್ತೀನಿ, ಹಾಗೆ ಕಾಯಿ ಮಸಾಲೆ ಬೇರೆ ರುಬ್ಕೊತೀನಿ. ನೀವು ಒಟ್ಟಿಗೆ ಬೇಕಿದ್ರೂ ರುಬ್ಕೋಬೋದು, ಏನು ತೊಂದರೆ ಇಲ್ಲ. ನಾನಲ್ಲಿ ಮಿಕ್ಸರ್ ಜಾರ್ ಚಿಕ್ಕದಾಗಿರೋದ್ರಿಂದ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ. ಕಾಯಿನೂ ಕೂಡ ಇದೇ ಥರ ನೀರು ಹಾಕ್ಕೊಂಡು ರುಬ್ಕೊಂಡು ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ತುಂಬ ಸಿಂಪಲ್ಲಾಗಿ ಒಂದು 10 ರಿಂದ 15 ನಿಮಿಷದಲ್ಲಿ ಈ ಮೊಟ್ಟೆ ಸಾರನ್ನ ಮಾಡಿಬಿಡ್ಬೋದು. ಇವಾಗ ಒಂದು ಕಡಾಯಿಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಮನೇಲಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೀನಿ. ಹೊರಗಡೆ ಪ್ಯಾಕೆಟ್ಸ್ನಲ್ಲಿ ತರ್ತಿರಲ್ಲ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸಿದ್ರೆ ಯಾವುದೇ ನಾನ್ ವೆಜ್ ಅಡುಗೆನೂ ಕೂಡ ಟೇಸ್ಟ್ ಬರಲ್ಲ. ಮನೇಲೇ ಫ್ರೆಶ್ ಆಗಿ ಮಾಡಿಕೊಂಡು ಬಳಸಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಾದಮೇಲೆ ಈರುಳ್ಳಿ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಮೊದಲೇ ರುಬ್ಕೊಂಡಂಥ ಮಸಾಲೆ ಹಾಕ್ಕೊಂಡು ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೇ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆನಲ್ಲೂ ಕೂಡ ಹಾಕ್ಕೋಬೋದು ಅಚ್ಕಾರದ ಪುಡಿ. ನಾನಿಲ್ಲಿ ಇದೇ ಟೈಮಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ, ಕಲರ್ಗೋಸ್ಕರ, ತುಂಬ ಚೆನ್ನಾಗಿ ಕಲರ್ ಬರಲಿ ಅಂಥೇಳಿ. ಇವಾಗ ಎಲ್ಲ ಮಸಾಲೆನೂ ಸೇರಿಕೊಂಡು ಚೆನ್ನಾಗಿ ಒಂದು 2 ನಿಮಿಷನಾದರೂ ನೀವು ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವಿಲ್ಲಿ ಹಸಿ ಮಸಾಲೆನ ಹಾಕಿ ರುಬ್ಬಿರೋದ್ರಿಂದ ಮಸಾಲೆ ಚೆನ್ನಾಗಿ ಈ ಸಾರನ್ನು ಮಸಾಲೆ ಹುರಿದು ಕೂಡ ಮಾಡ್ಬೋದು. ನಾನಿಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ತಿರೋದ್ರಿಂದ ಈ ಥರ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೇನೆ ನೋಡಿಲ್ಲ, ನಾನಿಲ್ಲಿ ಕಾಯಿ ರುಬ್ಬಿದ್ವಲ್ಲ ಕಾಯಿ ಮಸಾಲೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಒಂದು ಜಾರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನಿವತ್ತು ತಿಳಿ ಸಾರನ್ನು ಮಾಡ್ತಿದ್ದೀನಿ, ಮೊಟ್ಟೆ ಸಾರು. ಅದಕ್ಕಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು. ಗಟ್ಟಿ ಸಾರು ಮಾಡಿಕೊಂಡ್ರೆ ನೀವು ನೀರನ್ನು ಸ್ಕಿಪ್ ಮಾಡ್ಬೋದು, ಜಾಸ್ತಿ ಹಾಕಬೇಡಿ, ಸ್ವಲ್ಪನೇ ಹಾಕ್ಕೋಬೋದು. ಒಂದೇ ಒಂದು ಜಾರ್ ಆಗೋಷ್ಟು. ನಾನಿಲ್ಲಿ ಇದಕ್ಕೆ ಒಂದು 2 ರಿಂದ 3 ಜಾರ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆವಾಗ ನಮಗೆ ತಿಳಿ ಸಾಂಬಾರು ರೆಡಿ ಆಗುತ್ತೆ. ಇದು ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ ಸಾರು, ಯಾಕಂದರೆ ಕಾಯಿ ಎಲ್ಲ ಹಾಕಿ ರುಬ್ಬಿದ್ದೀವಲ್ಲ, ಅದಕ್ಕಾಗಿ ಗಟ್ಟಿ ಆಗುತ್ತೆ. ನೋಡಿ, ಇಷ್ಟು ತೆಳುವಾಗಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಕೊನೆಗೆ ನೋಡಿ ನೀವು ಎಷ್ಟು ಗಟ್ಟಿ ಆಗುತ್ತೆ ಈ ಸಾಂಬಾರು ಅಂಥೇಳಿ. ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಮೊಟ್ಟೆ ಮಸಾಲ ಅಂತ ಇರುತ್ತಲ್ಲ, ಅದನ್ನು ಕೂಡ 1 ಸ್ಪೂನ್ ಆಗೋಷ್ಟು ಹಾಕೋಬೋದು. ಅಥವಾ ಮಸಾಲೆ ಜಾಸ್ತಿ ಇಷ್ಟಪಡದೇ ಇರೋರು ಹಾಗೆ ಸ್ಕಿಪ್ ಮಾಡ್ಬೋದು. ಮಸಾಲೆ ಹಾಕಿ ರುಬ್ಬಿರ್ತೀವಲ್ಲ ಹೆಂಗು. ಇವಾಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು. ಕುದಿಬೇಕು, ಚೆನ್ನಾಗಿ ಕುದ್ದು ಮೇಲೆ ಎಣ್ಣೆ ನಾವು ಹಾಕಿರುವಂಥದ್ದು ಬಿಡೋವರೆಗೂ ಕುದಿಬೇಕಿದು ಸಾರು. ಆವಾಗ ನಾವು ಹಾಕಿರುವಂಥ ಎಲ್ಲ ಮಸಾಲೆಗಳು ಚೆನ್ನಾಗಿ ಬೆಂದಿದೆ, ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನೋಡಿ, ಮಸಾಲೆ ಎಲ್ಲ ಬೆಂದು ಮೇಲ್ಗಡೆ ಎಣ್ಣೆ ಎಲ್ಲ ತೇಲ್ತಾ ಇದೆ. ಈ ಟೈಮಲ್ಲಿ ನಾನಿಲ್ಲಿ ನಾವೇನು ಮೊಟ್ಟೆ ಇಟ್ಕೊಂಡಿದ್ನಲ್ಲ ಅದನ್ನು ಮೊದಲಿಗೆ ನಾನು 2 ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಸ್ಪೂನಿಂದ. ಆವಾಗ ಅದು ಚಂಕ್ಸ್ ಇರುತ್ತಲ್ಲ, ಎಗ್ ಚಂಕ್ಸ್ ಎಲ್ಲ ಬಿಟ್ಕೊಂಡ್ಬಿಡತ್ತೆ. ಚೆನ್ನಾಗಿ ಸಾಂಬಾರಲ್ಲಿ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಸಾರಿಗೆ. ಹಾಗಾಗಿ ಈ ಥರ 1-2 ಮೊಟ್ಟೆ ಹಾಕ್ಕೊಂಡು ಮೊದಲಿಗೆ ಕಲಿಸ್ಕೊಂಡ್ಬಿಡ್ಬೇಕು ಈ ಥರ ಸಾರು ಜೊತೆಗೆ. ಅದು ಒಂದು 2 ರಿಂದ 3 ನಿಮಿಷ ಕುದಿಸೋಕೆ ಬಿಡಬೇಕು. ಆವಾಗ ಚೆನ್ನಾಗಿ ಮೊಟ್ಟೆ ಎಲ್ಲ ಹಾಕಿದ್ದು ಬೆಂದ ಮೇಲೆ ಇನ್ನು ಮತ್ತೆ ಒಂದು 2 ಕುದಿಸ್ಬೇಕು ಸಾರನ್ನ. 2 ಕುದಿ ಇನ್ನೇನು ಬರ್ತಾ ಇದೆ ಅನ್ನೋವಾಗ ನೋಡಿ, ಮೊಟ್ಟೆ ಹಾಕಿರೋದೆಲ್ಲ ಬೆಂದು. ಈ ಟೈಮಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೊಂದಾಗಿ ಮೊಟ್ಟೆನ ನಿಧಾನಕ್ಕೆ ಒಡೆದು ಹಾಕೋಬೇಕು. ಇಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ನೀವು ಈಸಿಯಾಗಿ ಹಾಕೊಂಡ್ಬಿಡ್ಬೋದು. ನಿಮಗೆ ಮೊಟ್ಟೆ ಒಡೆದು ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಅಂದರೆ ಒಂದು ಬೌಲ್ಗೆ ಎಲ್ಲ ಮೊಟ್ಟೆನೂ ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಬಿಟ್ಕೋಬೇಕು. ಯಾಕಂದರೆ ಕಲಸೋಗ್ಬಿಡುತ್ತೆ, ಕಲಿಸ್ಬಾರ್ದು ಅಂದರೆ ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮೊಟ್ಟೆನ ಹಾಕೋಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಸತಿ ಹಾಕೊಂಡಾದ್ಮೇಲೆ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮುಚ್ಚಿಬಿಟ್ರೆ ಆಯಿತು. ಕಲಿಸ್ಬಾರ್ದು, ಸ್ಪೂನ್ ಹಾಕಬಾರ್ದು. ಹಾಕಿದ್ಮೇಲೆ ಒಂದು 2 ನಿಮಿಷ ಬಿಟ್ಟಾದಮೇಲೆ ನೀವಿಲ್ಲಿ ಮೇಲ್ಗಡೆ ನಾನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮೊಟ್ಟೆ ಏನು ಹಾಕಿರ್ತೀವಲ್ಲ, ಒಂದೊಂದೇ ಮೊಟ್ಟೆಯನ್ನು ಈ ಥರ ಟ್ವಿಸ್ಟ್ ಮಾಡ್ಕೋಬೇಕು, ಅಂದರೆ ತಿರುಗಿಸ್ಕೋಬೇಕು. ಅದು 2 ಕಡೆ ಬೇಯಬೇಕಲ್ಲ, ಹಾಗಾಗಿ ಮತ್ತೆ ತಿರುಗಿಸ್ಕೊಂಡು ಮತ್ತೆ ಒಂದು 2 ರಿಂದ 3 ನಿಮಿಷ ಇದನ್ನು ಮುಚ್ಚಿ ಬಿಡಬೇಕು.
ಒಂದು 2 ಸತಿ ಚೆನ್ನಾಗಿ ಕುದ್ದಾದಮೇಲೆ ಎರಡೂ ಕಡೆನೂ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ನೋಡಿ ಕಲಿಸ್ಕೊತಾ ಇದ್ದೀನಿ. ಅಲ್ಲಿವರೆಗೂ ಕಲಿಸ್ಬಾರ್ದು. ಇವಾಗ ನೋಡಿ ರುಚಿಯಾದಂಥ ಮೊಟ್ಟೆ ಸಾರು ರೆಡಿಯಾಗಿದೆ. ಎಷ್ಟು ಗಟ್ಟಿಯಾಗಿದೆ ನೋಡ್ತಿರ್ಬೋದು. ಇದು ಬಿಸಿ ಬಿಸಿಯಾಗಿರುವಂಥ ಮುದ್ದೆ ಜೊತೆಗಂತೂ ಸೂಪರ್ ಆಗಿರುವಂಥ ಕಾಂಬಿನೇಷನು. ನಾನು ಕೂಡ ಇಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮುದ್ದೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಮುದ್ದೆ ರೆಸಿಪಿ ಕೂಡ ನೆಕ್ಸ್ಟ್ ರೆಸಿಪಿನಲ್ಲಿ ಬರುತ್ತೆ, ಖಂಡಿತ ಮಿಸ್ ಮಾಡಬೇಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.